ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೇರ್ಗಾವ್. ಜಮಖಂಡಿ ನಗರದ ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ನಡೆದ ಬಸವರಾಜ್ ಎಸ್ ಪಾಟೀಲ್ ಹಿರಿಯ ಕಲಾವಿದ ಇವರಿಂದ ನಿಸರ್ಗ ಚಿತ್ರಣ ಪ್ರಾತ್ಯಕ್ಷಿಕ ಸಮಾರೋಪ ಸಮಾರಂಭ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕವಿತಾ ತಿಮ್ಮಾಪುರ ಅವರು ಮಾತನಾಡಿ, ಚಿತ್ರಕಲೆಯು ಭಾಷೆಯು ಹುಟ್ಟುವ ಮುಂಚೆ ಚಿತ್ರಕಲೆ ಹುಟ್ಟಿಕೊಂಡಿದೆ ಎಂದು ತಿಳಿಯಲಾಗುತ್ತದೆ ಎಂದರು. ಆದಿಮಾನವರು ಗುಡ್ಡುಗಾಡು ಪ್ರದೇಶಗಳಲ್ಲಿ ಜೀವನ ಸಾಗಿಸುವ ಸಮಯದಲ್ಲಿ ಗುಹೆಗಳ ಮೇಲೆ ಚಿತ್ರಕಲೆಗಳನ್ನು ಬಿಡಿಸಿ ತಮ್ಮ ಜೀವನ ಶೈಲಿಯನ್ನು ತೋರಿಸುತ್ತಿರುವ ಕಲೆಗಳು ಇಂದಿಗೂ ಜೀವಂತವಾಗಿ ದೊರೆಯುತ್ತವೆ ಎಂದರು. ಚಿತ್ರಕಲೆಯ ಒಂದು ನೈಸರ್ಗಿಕವಾದ ಸುಂದರ ಜೀವನ ಕಲೆಯನ್ನು ಬಣ್ಣಗಳ ಮೂಲಕ ಚಿತ್ರ ಬಿಡಿಸಿ ಆನಂದಮಯ ತೋರಿಸುವ ಚಿತ್ರಕಲೆಗಾರರಿಂದ ಮಾತ್ರ ಸಾಧ್ಯ. ಇಂಥ ಚಿತ್ರಕಲೆಯನ್ನು ಕಲಿತ ವಿದ್ಯಾರ್ಥಿಗಳು ತಮ್ಮ ಜೀವನ ರೂಪಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆಯನ್ನು ನೀಡಿದರು. ಇನ್ನು ಹಿರಿಯ ಕಲಾವಿದರಾದ ಬಸವರಾಜ್ ಪಾಟೀಲ್ ಅವರು ಮಾತನಾಡಿ, ನಾವು ಕಲಿತ ಕಲೆಯನ್ನು ಬರುವ ವಿದ್ಯಾರ್ಥಿಗಳು ಮತ್ತು ಚಿತ್ರಕಲೆಯನ್ನು ಬಿಡಿಸುವ ಕಲೆಯನ್ನು ತಿಳಿಸಿದರೆ ಮಾತ್ರ ಜೀವನ ಸಾರ್ಥಕತೆ ಆಗುತ್ತದೆ ಎಂದರು. ಇಲ್ಲದೆ ಹೋದರೆ ನಮ್ಮಲ್ಲಿ ಉಳಿಯುವ ಈ ಕಲೆಯು ಸತ್ತು ಹೋಗುತ್ತದೆ. ವಿದ್ಯಾರ್ಥಿನಿಯರು ಮದರಂಗಿ ಕಲೆ, ಚಿತ್ರಕಲೆ, ಅರಿವೆ ಹೊಲಿಗೆ ಹೀಗೆ ಹಲವಾರು ಕಲೆಯನ್ನು ಮೈಗೂಡಿಸಿಕೊಂಡರೆ ಮಾತ್ರ ತಮ್ಮ ಜೀವನವನ್ನು ಸಾಗಿಸಬಹುದು. ಕಲಾದೇವಿಯನ್ನು ಪಡೆಯಬೇಕಾದರೆ ಸತತವಾಗಿ ಪ್ರಯತ್ನ ಮಾಡಿದರೆ ಮಾತ್ರ ಕಲಾದೇವಿ ಒಲಿಯಲು ಸಾಧ್ಯ ಎಂದರು. ಇನ್ನು ಚಿತ್ರಕಲಾ ಶಿಕ್ಷಕ ರಮೇಶ್ ಚವ್ಹಾಣ್ ಅವರು ಮಾತನಾಡಿ, ವಾಟರ್ ಕಲರ್ ಚಿತ್ರವನ್ನು ಬಿಡಿಸುವುದು ಬಹಳ ಕಷ್ಟದಾಯಕ. ಶಾಲಾ ಕಾಲೇಜಿನಲ್ಲಿ ತಿಳಿಸಿಕೊಟ್ಟ ಶಿಕ್ಷಕರ ವೃಂದದವರು ಹೇಳಿರುವ ಮಾತು ತಿಳಿದು ಚಿತ್ರಕಲೆಯನ್ನು ಬಿಡಿಸುವ ಕೆಲಸ ಮಾಡಿದರೆ ಮಾತ್ರ ಶ್ರೇಷ್ಠ ಕಲಾವಿದರಾಗಲು ಸಾಧ್ಯ. ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಸಂಸ್ಥೆಯ ಕಾಲೇಜಿನ ಕೀರ್ತಿ ತರುವ ಪ್ರಯತ್ನ ವಿದ್ಯಾರ್ಥಿಗಳು ಮಾಡಬೇಕೆಂದು ವಿದ್ಯಾರ್ಥಿಗಳ ಕರೆಯನ್ನು ನೀಡಿದರು. ಕಾಲೇಜಿನ ಪ್ರಾಚಾರ್ಯರಾದ ಕೇಶವ ರಾಠೋಡ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ನಿವೃತ್ತ ಪ್ರಾಚಾರ್ಯ ಜಿ.ವಿ. ಹಂಪಣ್ಣವರು, ನಿವೃತ್ತ ಉಪನ್ಯಾಸಕ ಎಚ್.ಎಂ. ವಿಶ್ವನಾಥ್ ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸರ್ ಬಂದು ಮಾಡಿದ್ದಕ್ಕೂ ಸಾರ್ಥಕ ಮತ್ತು ಈ ಸಂಸ್ಥೆಗೂ ಸಾರ್ಥಕತೆ ಆಗ್ತದೆ. ಈ ಸಂಸ್ಥೆಯಿಂದ ನೀವು ಕಲಿತು ಮುಂದೆ ನಿಮ್ಮ ಜೀವನ ಕಟ್ಕೊಂಡಾಗ ಈ ಸಂಸ್ಥೆಗೆ ಒಂದು ಹೆಸರು, ಇಂಥ ಸಂಸ್ಥೆಯಲ್ಲಿ ಓದಿದ್ವಿ, ಇಂಥ ಕಲ್ತಿದ್ವಿ, ನಾವು ಇಂತಿಂಥ ಸರ್ಗಳು ಬಂದು ನಮಗೆ ಹೇಳ್ತಿದ್ರು, ಅದರಿಂದ ನಾವು ಜೀವನ ಕಟ್ಕೊಂಡಿವಿ ಅಂದಾಗ ಇಲ್ಲಿ ಗುರುಗಳು ಎಲ್ಲ ಮಾಡಿದ್ದು ಅವ್ರಿಗೆ ಸಾರ್ಥಕತೆ ಆಗ್ತೈತಿ. ಮತ್ತು ನಿಸರ್ಗನ ಪ್ರಕೃತಿ ಒಳಗೆ ಅದು ಒಂದು ವಿಸ್ಮಯ. ಅದನ್ನ ಎಷ್ಟು ಸೌಂದರ್ಯವನ್ನು ಒಂದು ಕಾಗದ ಬಿಳಿ ಇದು ಕಾಗದ ಮೇಲೆ ಬಣ್ಣ ಹಚ್ಚಿ ಆ ಸೌಂದರ್ಯ ನಿಮಗೆಲ್ಲ ನಾವು ನೋಡೋಕ್ಕೆ ಎಷ್ಟು ಅದು ಅದ್ಭುತ ಅನಿಸ್ತೈತಿ. ಅದನ್ನು ಮಾಡೋದು ನಿಮ್ಗೆ ಅಷ್ಟು ಈಸಿಯಾಗಿ ಹೇಳ್ಕೊಡ್ತೀವಿ ನಾನು ಸರ್, ಅದರ ಉಪಯೋಗ ತಗೊಳ್ಳಿ ಅಂತ ಹೇಳ್ತಾ, ಈ ಇದಕ್ಕೆ ಚಿತ್ರಕಲೆಗೆ ಯಾವುದೇ ಭಾಷೆ ಅಂತ ಇರೋದಿಲ್ಲ. ಮನುಷ್ಯ ಇನ್ನೂ ಭಾಷೆ ಕಲಿಯೋಕ್ಕಿಂತ ಮುಂಚೆ ಚಿತ್ರಕಲೆ ಹುಟ್ಟೈತೆ ಅನ್ನೋದು ನಾ ಎಲ್ಲ ಕೇಳ್ತೀನಿ. ಅದೇ ಮನುಷ್ಯ ಅವಾಗಿದ್ದ ಜೀವನದಾಗೆ ಆದಿಮಾನವ ಕಾಡೊಳಗೆ ಏನು ಬೇಟೆ ಆಡಿ ಆ ಸೌಂದರ್ಯನ ಗುಹೆಯ ಒಂದು ಗೋಡೆ ಮೇಲೆ ಕೆತ್ತಿ ಅದನ್ನು ದಾಖಲಿಸ್ತಿದ್ದಂತ. ಅಂದರೆ ಅವಾಗ ಭಾಷೆ ಚಿತ್ರಕಲೆ ಅವಾಗ ಹುಟ್ಟೈತಿ. ಭಾಷೆ ಹುಟ್ಟೋಕ್ಕಿಂತ ಮುಂಚೆ ಅದನ್ನು ನೀವೆಲ್ಲ ಸದುಪಯೋಗ ತಗೋರಿ ಅಂತ ಹೇಳಿ ಈ ಸೌಂದರ್ಯವನ್ನು ಎಲ್ಲರೂ ಪ್ರಕೃತಿ ಸೌಂದರ್ಯವನ್ನು ಉಳಿಸಿ ಬೆಳೆಸೋಣ ಅಂತ ಹೇಳಿ ಆಯ್ತು ಮಾಡೋಣ ಅಂತ ಹೇಳಿದೆ. ಮಾಡೋಣ ಬಿಡ್ರಿ, ಯಾಕಂದ್ರೆ ಒಂದು ಹುಡುಗಿಗೆ ನನ್ನಿಂದ ಏನಾದ್ರೆ ನನ್ನ ಕಲೆ ಯಾಕಂದ್ರೆ ಒಳ್ಳೇದಾಗ್ತದೆ ಅಂದರೆ ಅದನ್ನು ನಾನು ಯಾಕೆ ಮಾಡಬಾರ್ದು? ಇಲ್ಲ ನೀವು ಬರಬೇಕ್ರಿ, ಅದೇನು ಇಲ್ಲ ನಾನು ಬರ್ತೀನಿ, ನೀವೇನು ಚೆನ್ನಾಗಿ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಅಲ್ಲಿ ಕರೆದ್ರು ಕೂಡ ನಾನು ಉಪನ್ಯಾಸ ಕೊಡ್ತದೆ, ದೇವಾಳಾಗಲಿ, ಗೋವಿಂದರಾಗಲಿ, ನಾಗೇವಾಡಾಗಲಿ ಎಲ್ಲ ಎಲ್ಲೆಲ್ಲ ಕರೆದ್ರು ನಾನು ಹೋಗ್ತಾ ಇರ್ತೇನೆ. ಯಾಕಂದರೆ ಇದರಿಂದ ನಾವು ಕಲ್ತಂತ ನಾವು ಕಷ್ಟಪಟ್ಟಂತ ಈ ಕಲೆ ಒಂದು 4 ಜನಕ್ಕೆ ಆದರೂ ಉಪಯೋಗ ಆಗಲಿ ಅಂತ. ಯಾಕಂದ್ರೆ ಕಲಿಯುವ ಒಂದು ನಾನು ವಿದ್ಯಾರ್ಥಿ ಜೀವನದ ಶೈಲಿಯೂ ಕೂಡ ನಾನು ಹಂಚಿಕೆ ಒಳ್ಳೇದು ಮಾಡ್ತಿದ್ದೆ. ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಸ್ನೇಹಿತರು ನನ್ನ ಜೊತೆಗೆ ಬಂದರೂ ನಾನು ಕರ್ಕೊಂಡು ಹೋಗ್ತಿದ್ದೆ. ಯಾರೂ ಕಲಿಸಲ್ಲ, ಯಾಕಂದ್ರೆ ನಮ್ಮ ಆರ್ಟ್ ಫೀಲ್ಡ್ನಲ್ಲಿ ಭಾಳ ಮಜಾ ಇದ್ದಾರೆ.
ಯಾರೂ ಬಿಟ್ಕೊಡಲ್ಲ, ನಮ್ಮ ಗ್ರಿಪ್ಗಳನ್ನು ಯಾರಿಗೂ ಬಿಟ್ಕೊಡಲ್ಲ. ಯಾವ ಬಂದು ನೋಡಿದಾಗ ನಾನೇ ಕೆಲವೊಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಹಿಂದೆ ಹೋಗಿದ್ರೆ ಏನಿದ್ರು ಕೂಡ ಹೋಗಿ ಇನ್ನೂ ವರ್ಕ್ ಮಾಡ್ತಿದ್ರು, ಯಾಕೆ ಕಲಿತಲ್ಲ ಅಂತೇಳಿ ಅನ್ಸಲ್ಲ. ಆದರೆ ಎಲ್ಲ ವಿದ್ಯಾರ್ಥಿ ಕರ್ಕೊಂಡು ತಿರುಗಾಡಿದ್ರು. ನಮ್ಮ ವಿಶಾಲ್ ಲ್ಯಾಂಡ್ಸ್ಕೇಪ್ನಲ್ಲಿ ನಮ್ಮ MS ಹಳ್ಳಿಯವರು ಇರ್ಬೋದು, KM ಕಲಾಶಾಲೆ ಪ್ರಾಚಾರ್ಯ ಮನೆ ಇರೋತ ಅವರಾದರು, ಮತ್ತು ನಮ್ಮ ಸಂಜೀವ್ ಕುಲಕರ್ಣಿ ಅವರು, ಮನೆಯವರು, ಇವರೆಲ್ಲರೂ ನಾನು ಬೆನ್ನಕ್ಕೆ ಬರ್ತಿದ್ರು. ಅವರೆಲ್ಲ ಬೆಳಗ್ಗೆ ದಿನ ಸೈಕಲ್ ತಗೊಂಡು ನಾವು ಲ್ಯಾಂಡ್ಸ್ಕೇಪ್ ಮಾಡೋಕೆ ಹೋಗ್ತಿದ್ವಿ. ಬೆಳಗ್ಗೆ ದಿನ ನಾವು ಲ್ಯಾಂಡ್ಸ್ಕೇಪ್ ಮಾಡ್ತಿದ್ದೀವಿ. ಅಂದರೆ ಅವ್ರಿಗೆಲ್ಲರಿಗೆ ನಾನು ಜೊತೆಗೆ ಕೂಡ ಅವರು ಒಳ್ಳೆಯ ಅದ್ಭುತವಾದಂಥ ಲ್ಯಾಂಡ್ಸ್ಕೇಪ್ ಇವತ್ತು ಕೂಡ ಮಾಡ್ತಾ ಇದ್ರು ಅವರು. ಅಂದರೆ ಒಬ್ಬರಿಗೆ ನಮ್ಮಿಂದಾಗಿ ಒಬ್ಬರು ಉಪಯೋಗ ಆಯಿತು ಅಂದರೆ ಈ ಜೀವನ ಸಾರ್ಥಕ ಆಗ್ತದೆ. ಇಲ್ಲಾಂದರೆ ಅದು ಕಲೆ ಏನಾಗ್ತದೆ ನಮ್ಮಲ್ಲಿ ಹೊಳತು ಹೋಗ್ಬಿಡ್ತದೆ, ಸತ್ತು ಹೋಗ್ಬಿಡ್ತದೆ. ಅದಕ್ಕೆ ಇವತ್ತಿನ ದಿನ ನನಗೆ ಆಹ್ವಾನ ಮಾಡಿದ್ದಕ್ಕಾಗಿ ನಾವು ಮತ್ತು ಅದರಲ್ಲಿ ಎಲ್ಲ ನಮ್ಮ ಎಲ್ಲ ಸ್ನೇಹಿತರಿದ್ದಂಗೆ ಅವ್ರ ಸ್ಟುಡಿಯೋಗೆ ಹೋಗಿ ನೋಡೋದು ಕಷ್ಟ ಆಗ್ತದೆ ನಿಮಗೆಲ್ಲ. ಸೊ ಅಂಥ ಉದ್ದೇಶಗಳನ್ನು ಇವತ್ತು ಕಲಾಶಾಲೆ ಇವರು ನಿಮಗೆಲ್ಲ ನಿರ್ಮಿಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಬಹುಶಃ ಅತ್ಯಂತ ಯಶಸ್ವಿಯಾಗಿ ಸಂಪನ್ನ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ಕಾರಣೀಕರ್ತರಾದವರು ಈ ಕಾಲೇಜಿನ ಪ್ರಾಚಾರ್ಯರು ಮತ್ತು ಹಿಂದಿನ ಪ್ರಾಚಾರ್ಯರು, ಉಪನ್ಯಾಸಕ ಮಿತ್ರರು. ಅವರಿಗೆ ಸ್ಫೂರ್ತಿ ಅಂತಂದ್ರೆ ನೀವು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಹೊಸದನ್ನು ಕೊಡಬೇಕು ಅಂತಂದ್ರೆ ನೀವು ಕೇಳಬೇಕು, ಅವರು ಅದನ್ನು ಪೂರೈಸಬೇಕು. ಇಲ್ಲಿ ಎರಡೂ ಯಶಸ್ವಿಯಾಗ್ಯದ. ಅದನ್ನು ನಿರ್ಮಿಸಿದ್ದು ಕೊಟ್ಟವರು ಅಂತಂದರೆ ಬಸವರಾಜ್ ಪಾಟೀಲ್ ಅವರು ನಾನು ಸುಮಾರು 25 ವರ್ಷದಿಂದ ಅವ್ರನ್ನ ಗಮನಿಸಿದ್ದೀನಿ, ಅವರು ನೋಡಿದ್ದೀನಿ. ನಾನು ಸ್ಟೂಡೆಂಟ್ ಆಗಿದ್ದಾಗ ನಮಗೆ ಎಕ್ಸಾಮ್ ಚೀಫ್ ಆಗಿದ್ದವರು. ಅವರು ಗರಡಿಯಲ್ಲಿ ಬೆಳೆದವರು ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಆದರೆ ನಾವು ಲ್ಯಾಂಡ್ಸ್ಕೇಪ್ ಕಲಾವಿದರೇನಲ್ಲ. ಲ್ಯಾಂಡ್ಸ್ಕೇಪ್ ಮಾಡೋದು ಅಷ್ಟು ಈಸಿ ಏನಲ್ಲ. ವಾಟರ್ ಕಲರ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಗೊತ್ತದ. ಆದರೆ ಅದನ್ನು ಅವರು ಏನದು ನಾವು ಕೇಕ್ ತಿಂತೀವಲ್ಲ, ಕೇಕ್ ಎಕ್ದಮ್ ಎಷ್ಟು ಈಸಿಯಾಗಿ ತಿಂದ್ಬಿಡ್ತೀವಿ, ಅಷ್ಟು ಈಸಿಯಾಗಿ ವಾಟರ್ ಕಲರನ್ನು ಅವ್ರು ಕರಗತ ಮಾಡ್ಕೊಂಡ್ಬಿಟ್ಟಾರೆ. ವಾಟರ್ ಕಲರ್ ಹ್ಯಾಂಡ್ಲಿಂಗ್ ಬರೋದು ಭಾಳ ಕಷ್ಟ. ಅಂಥ ಹ್ಯಾಂಡ್ಲಿಂಗ್ ಒಳಗೆ ನಿಮಗೆ ಒಂದು ತಾಸು ಒಳಗೆ ಒಂದು ವಾಟರ್ ಕಲರ್ ಲ್ಯಾಂಡ್ಸ್ಕೇಪ್ ಮಾಡಿ ತೋರಿಸಿದ್ದಾರೆ. ಇದನ್ನು ನೀವು ಮುಂದುವರ್ಸ್ಕೊಂಡು ಹೋಗಬೇಕು. ಅವ್ರು ಬೆಳಿಗ್ಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಆ ಚಿತ್ರಕಲೆಯ ಒಂದು ಅಭಿರುಚಿಯನ್ನು ಉಣಬಡಿಸಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿದ್ದಾರೆ. ನಮ್ಮ ಗುರುಗಳು BS ಪಾಟೀಲ್ ಸರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಬಯಸುತ್ತಾರೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಇವತ್ತಿನ ದಿವಸ ನಾವು ಒಂದೇ ಫೋನ್ ಹಚ್ಚಿ ಕೇಳಿದಾಗ, ಇಲ್ಲ ಸರ್ ನನ್ನ ಹೆಸರು ಬೇಡ, ನಾನು ಬರ್ತೀನಿ ಅಂತ ಹೇಳ್ತೀನಿ ಭಾಳ ಹುಮ್ಮಸ್ಸಲಿಂದ. ಯಾಕಂದರೆ ನಮ್ಮ ಕಾಲೇಜ್ ಮೇಲೆ ಅವರು ಭಾಳಷ್ಟು ಪ್ರೀತಿಯಿಂದ ಇಟ್ಕೊಂಡವರು. ಹಿಂದಿನ ಸಲ ಅವರು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಸದಸ್ಯರಾಗಿದ್ದರು ಮೇಡಮ್. ಆವಾಗ ಕರ್ನಾಟಕ ರಾಜ್ಯ ಲಲಿತಕಲಾ ಅಕಾಡೆಮಿಯಿಂದ ನಮ್ಮಲ್ಲಿ ಒಂದು ಹಿರಿಯ ಕಲಾವಿದರದ್ದು ಒಂದು ಕ್ಯಾಂಪ್ ಮಾಡಿದ್ರು. ಸುಮಾರು ಒಂದು 20 ಜನ ಆರ್ಟಿಸ್ಟ್ಗಳು ನಮ್ಮ ಕಾಲೇಜಿಗೆ ಬಂದು ಇಡೀ ಕರ್ನಾಟಕ ರಾಜ್ಯದ ಮೂಲೆಗಳಿಂದ ಆರ್ಟಿಸ್ಟ್ಗಳನ್ನು ಕರೆಸಿ ಸುಮಾರು ಲಕ್ಷಗಟ್ಟಲೆ ರೊಕ್ಕ ಅಕಾಡೆಮಿ ವತಿಯಿಂದ ಹಾಕಿ ಈ ವಿದ್ಯಾರ್ಥಿಗಳಿಗೆ ಸುಮಾರು 4 ದಿವಸದ ಕಾರ್ಯಕ್ರಮ, ಒಂದು ಕಲಾ ಶಿಬಿರವನ್ನು ಏರ್ಪಾಡು ಮಾಡಿದರು. ಆ ಪ್ರೀತಿ ವಿಶ್ವಾಸ ನಮ್ಮ ಕಾಲೇಜ್ ಮೇಲೆ ರಮೇಶ್ ಸರ್ ಇದೆ. ಯುವ ಕಲಾವಿದರು, ಇವತ್ತಿನ ದಿವಸ ಹಳೆ ಕಲಾವಿದರು ಕೂಡ ಆಗಿದ್ದಾರೆ. ದೊಡ್ಡ ಹೆಸರಿದೆ ನಿಮಗೆ. ನೀವು